ನಮಸ್ಕಾರ, ಕೆಟಿ ನ್ಯೂಸ್ಗೆ ಸ್ವಾಗತ. ನಾನು ಲೋಕೇಶ್ ಕಾಂಬ್ಳೆ. ಮೊದಲಿಗೆ ಹೆಡ್ಲೈನ್ಸ್. ಅವರು ಜಿಲ್ಲೆಗೆ ಬಂದ ಯತ್ನಾಳ್ಗೆ ಮೆರವಣಿಗೆ ಸ್ವಾಗತ. ರಥವೇರಿ ರಾಮನವಮಿಗೆ ಚಾಲನೆ ನೀಡಿದ ಯತ್ನಾಳ್. ಅಭಿಮಾನಿಗಳಿಂದ ಕಿಕ್ಕಿರಿದು ತುಂಬಿದ ಎಸ್ಎಸ್ ರಸ್ತೆ. ಸಚಿವ ಎಂಬಿ ಪಾಟೀಲ್ ಕೈಗೆ ಸಿಕ್ಕರ ಪೀಸ್ ಮಾಡ್ತೀವಿ. ವಿಜಯಪುರದ ವೀರಶೈವಲಿಂಗ ಸಮಾಜದಲ್ಲಿ ಬಹಿರಂಗ ಸವಾಲು ಹಾಕಿದ ದಿವ್ಯಾ ಹಾಗರ್ಗಿ. ರೌಡಿ ಶೀಟರ್ ಮನೆಯ ಮೇಲೆ ದಾಳಿ ನಡೆಸಿದ ಪೊಲೀಸರು. ಭೀಮಾ ತೀರ್ಥದಲ್ಲಿ ಇಂಡಿ ಪೊಲೀಸರ ಬಿರುಸಿನ ಕಾರ್ಯಾಚರಣೆ. ಅಕ್ರಮ ಶಸ್ತ್ರಾಸ್ತ್ರ ಶೋಧ ನಡೆಸಿದ ಪೊಲೀಸರು. ಕುಂಭಮೇಳ ನಡೆಸಿ ಶಕ್ತಿ ಪ್ರದರ್ಶಿಸಿದ ವೀರಶೈವ ಲಿಂಗಾಯತರು. ವಿಜಯಪುರದಲ್ಲಿ ನಡೆದ ಬೃಹತ್ ಕುಂಭಮೇಳದಲ್ಲಿ ಭಾಗವಹಿಸಿದ ಸಾವಿರಾರು ಮಹಿಳೆಯರು. ಎತ್ತಿನ ಬಂಡಿಗೆ ಗೂಡ್ಸ್ ವಾಹನ ಡಿಕ್ಕಿ. ಬಬಲೇಶ್ವರ ಬಳಿ ನಡೆದ ಘಟನೆ. ಸ್ಥಳದಲ್ಲಿ ಒಂದು ಎತ್ತು ಸಾವು, ಇನ್ನೊಂದಕ್ಕೆ ಗಾಯ. ಜಿಲ್ಲೆಯ ಎಲ್ಲೆಡೆ ರಾಮನವಮಿಯ ಸಂಭ್ರಮ. ವಿಜಯಪುರದ ರಾಮ ಮಂದಿರದಲ್ಲಿ ಭಕ್ತರಿಂದ ನಡೆಯಿತು ಸಾಮೂಹಿಕ ರಾಮಾಯಣ ಗ್ರಂಥ ಪಠಣ. ನ್ಯೂಸ್ ಇನ್ ಡೀಟೇಲ್ಸ್. ಎಲ್ಲಿ ನೋಡಿದರಲ್ಲಿ ಯುವಕರು ಕಿವಿ ಗಿಡಿಚಿಕ್ಕುವ ಡಿಜೆ ಸಂಗೀತಕ್ಕೆ ಕೇಕೆ ಹಾಕಿ ಕುಣಿತಿರುವ ಯುವಕರು, ರಸ್ತೆಯ ಉದ್ದಗಲಕ್ಕೂ ಕಿಕ್ಕಿರಿದು ತುಂಬಿದ ಯುವಕರು, ನೆರೆದ ಜನಸ್ತೋಮಕ್ಕೆ ಭಾವುಕರಾದ ಯತ್ನಾಳ್. ಇವೆಲ್ಲವೂ ಕಂಡು ಬಂದದ್ದು ಮರಳಿ ಗೂಡು ಸೇರಿದ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ವಿಜಯಪುರದಲ್ಲಿ ಅಭಿಮಾನಿಗಳು ಸ್ವಾಗತಿಸಿದ ಪರಿ ಇದು. ವಿಧಾನ ಪರಿಷತ್ ಸದಸ್ಯ ಹಾಗೂ ಹಿಂದೂ ಸಮಾಜದ ಪ್ರಭಾವಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಮಾತೃಪಕ್ಷ ಬಿಜೆಪಿ ಪಕ್ಷಕ್ಕೆ ಮರಳಿ ಸೇರ್ಪಡೆಗೆ ನಾಯಕರಿಂದ ಒಪ್ಪಿಗೆ ಪಡೆದ ಬಳಿಕ ಇದೇ ಪ್ರಥಮ ಬಾರಿಗೆ ತವರು ಜಿಲ್ಲೆ ವಿಜಯಪುರಕ್ಕೆ ಆಗಮಿಸಿದ್ದಾರೆ. ನೇರವಾಗಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ದೇವಸ್ಥಾನದ ಮುಂಭಾಗದಲ್ಲಿ ರಾಮನವಮಿಯ ಅಂಗವಾಗಿ ಶ್ರೀರಾಮಚಂದ್ರನ ಭಾವಚಿತ್ರಕ್ಕೆ ಚಾಲನೆ ನೀಡಲು ಹೊರಬರುತ್ತಿದ್ದಂತೆ ನೆರೆದ ಅಪಾರ ಅಭಿಮಾನಿಗಳನ್ನು ಕಂಡು ಒಂದು ಕ್ಷಣ ಭಾವುಕರಾದರು. ಜನದಟ್ಟಣೆಯ ಮಧ್ಯದಲ್ಲೇ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡುತ್ತಿದ್ದಂತೆ ನೆರೆದ ಯುವಕರು ಪರಸ್ಪರ ಗುಲಾಬಿ ಎರಚಿ ಜೈಕಾರ ಹಾಕಿ ಕುಣಿದು ಕುಪ್ಪಳಿಸಿದರು. ಮೆರವಣಿಗೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಯುವಕರು ಪಾಲ್ಗೊಂಡ ಹಿನ್ನೆಲೆಯಲ್ಲಿ ಇಲ್ಲಿನ ಮೆರವಣಿಗೆ ರಥ ಸಾಗುತ್ತಿರುವ ಎಸ್ಎಸ್ ರಸ್ತೆಯು ಉದ್ದಗಲಕ್ಕೂ ಯುವಕರಿಂದ ತುಂಬಿ ತುಳುಕುತ್ತಿತ್ತು. ಸುರಕ್ಷತೆಯ ಹಿನ್ನೆಲೆಯಲ್ಲಿ ಮೆರವಣಿಗೆಯ ವೇಳೆ ಈ ರಸ್ತೆಯಲ್ಲಿ ಎಲ್ಲ ವಾಹನ ಸಂಚಾರ ನಿಷೇಧಿಸಲಾಗಿತ್ತು. ಮೆರವಣಿಗೆಯಲ್ಲಿ ಹಲವು ಯುವಕರು ಕೈಯಲ್ಲಿ ಕೇಸರಿ ಧ್ವಜ ಹಿಡಿದು ಡಿಜೆ ಸಂಗೀತಕ್ಕೆ ಸಾಮೂಹಿಕವಾಗಿ ಹೆಜ್ಜೆ ಹಾಕಿ ಸಂಭ್ರಮಿಸಿದರು.
ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಸುದ್ದಿಗಾರರೊಂದಿಗೆ ಮಾತನಾಡಿ, ನಾನು ಮೊದಲು ಹಿಂದೂ, ಆನಂತರ ವೀರಶೈವ ಲಿಂಗಾಯತ ಎಂದರು. ನಾನು ಇದರಲ್ಲಿ ವೀರಶೈವ ಲಿಂಗಾಯತ ಹಿಂದೂ ಭಾರತೀಯ ಇವುಗಳನ್ನ ಬಹಳ ಸ್ಪಷ್ಟ ಇದ್ದೀನಿ. ಅದೇ ಹಾದಿಯಲ್ಲಿ ನಾನು ವೀರಶೈವ ಲಿಂಗಾಯತ ಧರ್ಮವನ್ನು ಒಡೆಯುವ ಕೆಲಸವನ್ನು ಸಚಿವ ಎಂಬಿ ಪಾಟೀಲ್ ಮಾಡುತ್ತಿದ್ದಾರೆ. ಸಚಿವ ಎಂಬಿ ಪಾಟೀಲರೇ, ನಿಮಗೆ ಏನಾದರೂ ದಮ್ ಇದ್ರೆ ಈ ರೋಡ್ ಮೇಲೆ ಬರೀ ಒಂದು ರೌಂಡ್ ಹಾಕಿ ಸಾಕು, ನಿಮ್ಮನ್ನು ಪೀಸ್ ಮಾಡ್ತೇವೆ ಎಂದು ಕಲಬುರಗಿಯ ಬಿಜೆಪಿ ಪಕ್ಷದ ಮಹಿಳಾ ಮುಖಂಡೆ ದಿವ್ಯಾ ಹಾಗರ್ಗಿ ಬಹಿರಂಗ ಸವಾಲು ಹಾಕಿದ್ದಾರೆ. ವಿಜಯಪುರ ನಗರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಿದ ವೀರಶೈವ ಲಿಂಗಾಯತ ಬೃಹತ್ ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ನೆರೆದ ಅಪಾರ ಜನಸ್ತೋಮದ ಮಧ್ಯೆ ಭಾವುಕರಾಗಿ ಮಾತನಾಡಿದ ದಿವ್ಯಾ ಹಾಗರ್ಗಿ, ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಹೋರಾಟ ನಡೆಸುತ್ತಿರುವ ಸಚಿವ ಎಂಬಿ ಪಾಟೀಲರಿಗೆ ಪಾಠ ಕಲಿಸಲು ಪುರುಷರು ಬೇಡ, ನಮ್ಮಂತಹ ಮಹಿಳೆಯರು ಸಾಕು, ಕೈಯಲ್ಲಿ ಒಣಕೆ ಹಿಡಿದು ತಕ್ಕ ಪಾಠ ಕಲಿಸುತ್ತೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಧರ್ಮದ ವಿಷಯ ಗೊತ್ತಿಲ್ಲ. ಬಸವ ತತ್ವ ಪಾಲನೆ ಮಾಡುವರು. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನು ದೇವಸ್ಥಾನ ದರ್ಶನಕ್ಕೆ ಕರೆದುಕೊಂಡು ಹೋಗುತ್ತಿರುವುದೇಕೆ ಎಂದು ಪ್ರಶ್ನಿಸಿದರು. ಅವತ್ತಿನ ದಿವಸ ಸಿದ್ದರಾಮಯ್ಯ ಏಜೆಂಟ್ ಬಂದ್ರೆ ನಮ್ಮ ಹತ್ರ ಇದ್ದವರು ಬರೀ 8 ಜನ ಆದ್ವಿ. ಕೊನೆಗೆ ನಮಗೆ ಅವರಿಗೆ ಒಂದು ಪೈಪೋಟಿ ಆಯ್ತು, ಒಂದು ಜಗಳ ಆಯ್ತು. ಆ ಜಗಳ ಟೈಮ್ನಾಗ ನಾವು ಹಿಂದೆ ಹೊಳ್ಳಿ ನೋಡಿದ್ರೆ ಬರೀ 4 ಜನ ಉಳ್ಕೊಂಡ್ವಿ. ಆ 4 ಜನರಲ್ಲಿ ನಾವು 2 ಮಹಿಳೆಯರು, 2 ಪುರುಷರು. ಇವತ್ತಿನ ದಿವಸ ನಾವು 4 ಜನ ಅವತ್ತಿನ ದಿವಸ ಅದನ್ನು ವಿರೋಧ ವ್ಯಕ್ತಪಡಿಸಿ ಕರ್ನಾಟಕವನ್ನೇ ಅಲ್ಲಾಡಿಸಿದ್ವಿ, ನಮ್ಮ ಕೇಂದ್ರವನ್ನೇ ಅಲ್ಲಾಡಿಸಿದ್ವಿ ಅಂತಂದ್ರೆ ಇಷ್ಟೊಂದು ಜನ ನಾವೆಲ್ಲ ಕುಂತಿದ್ದೀವಲ್ಲ, ನಾವು ಏನಾದ್ರೂ ಗಟ್ಟಿಯಾಗಿ ನಿಂತಿದ್ದೆ ಆಯ್ತಂದ್ರೆ ಸಿದ್ದರಾಮಯ್ಯ ಒಂದು ಮೂಲೆ ಕೂತ್ಕೊಂತಾನೆ, ಇವತ್ತಿನ ಎಲ್ಲ 5 ಜನ ಕೂಡಂತ ಮೂಲೆ ಕೂತ್ಕೊಳ್ತಾರೆ. ಇವತ್ತಿನ ದಿವಸ ನಾನು ಇದೇ ಬಿಜಾಪುರ ಜಿಲ್ಲೆಯ ಎಂಬಿ ಪಾಟೀಲ್ಗೆ ನಾನು ನೇರವಾಗಿ ಒಂದು ಪ್ರಶ್ನೆ ಮಾಡ್ತೀನಿ ಮತ್ತು ಸವಾಲು ಮಾಡ್ತೀನಿ. ನಿಮಗೇನಾದರೂ ದಮ್ ಇದ್ರೆ ಈ ರೋಡ್ ಮೇಲೆ ಬರೀ ಒಂದು ರೌಂಡ್ ಹಾಕಿ ತೋರಿಸಿ. ನೀವು ಇಲ್ಲಿ ಬಂದಿದ್ದೆ ಆದ್ರೆ ನಿಮ್ಮನ್ನ ನಮ್ಮ ಧರ್ಮಕ್ಕೆ ನೀವು ಕೈ ಹಾಕಿದ್ರಲ್ಲ, ನಿಮಗೆ ಪುರುಷರು ಯಾರು ಬೇಕಾಗಿಲ್ಲ, ಪುರುಷರು ಯಾರ್ಯಾರು ಬೇಕಾಗಿಲ್ಲ. ನಾವು ಮಹಿಳೆಯರಿಗೆ ಒಂದು ಒಳಿತೆಯನ್ನು ಒಂದು ಖಡ್ಗವನ್ನು ತಗೊಂಡು ಬಂದು ನಿಮ್ಮಂತ ಎಷ್ಟೇ ಧರ್ಮ ವಿರೋಧಿಗಳಿದ್ರು ಅವರನ್ನು ನಾವು ಪೀಸ್ ಮಾಡಿ ಹಾಕ್ತೀವಿ. ವ್ಯಕ್ತಪಡಿಸುತ್ತಾ ನಿಜವಾಗಿಯೂ ನಾನು ಅವರಿಗೆ ಒಂದು ಸಾರಿ ಕೂಡ ಕೇಳ್ಕೊಳ್ತೀನಿ. ಯಾಕಂದ್ರೆ ಇನ್ನು ನಮಗೆ ತಾಳ್ಕೊಳ್ಳುವಂತ ಪೇಷನ್ಸ್ ಇಲ್ಲ. ಆ ಜಗಳದಲ್ಲಿ ನಾವು ಹೊಡ್ಕೊಂಡ್ವಿ, ಬಡ್ಕೊಂಡ್ವಿ, ಇದ್ದಂತ ಬಂಧಗಳನ್ನು ಕಳ್ಕೊಂಡ್ವಿ. ಅದು ಬಸವ ತತ್ವ ಅಲ್ಲ. ಇವತ್ತಿನ ದಿವಸ ನಾನು ಸಿದ್ದರಾಮಯ್ಯ ನೇರವಾಗಿ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯನವರೇ, ವೀರಶೈವ ಮತ್ತೆ ಲಿಂಗಾಯತರಲ್ಲಿ ಡಿಫರೆನ್ಸ್ ಅಂತ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ತಾವು ಮೈಸೂರಿನಲ್ಲಿ ಒಂದು ವಿದ್ಯಾರ್ಥಿ ಕೇಳಿದ ಪ್ರಶ್ನೆಗೆ ಉತ್ತರ ಮಾಡೋಕ್ಕಾಗಿಲ್ಲ. ನಿಮಗೆ ಅಲ್ಲಿ ಗೊತ್ತು ಧರ್ಮದ ವಿಷಯ? ಧರ್ಮದ ವಿಷಯ ನಿಮಗೆ ಏನು ಗೊತ್ತಿಲ್ಲ. ಅದೇ ರೀತಿಯಾಗಿ ನೀವು ಲಿಂಗಾಯತ ಧರ್ಮವನ್ನು ಪ್ರತ್ಯೇಕವಾದಾಗ ಬಸವ ತತ್ವವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತೀನಿ. ಈ ವಿಷಯಕ್ಕೆ ನಾನು ಒಪ್ಪಿಗೆ ಇರುತ್ತೆ. ಆದರೆ ಇದಕ್ಕೆ ವಿಷಯ ಏನಂತಂದ್ರೆ ತಾವು ಕೂಡ ಇದಕ್ಕೆ ನಿಜ ಅಂತಂದ್ರೆ ಅಂದ್ರೆ ತಾವು ಬಸವ ತತ್ವ ಪಾಲನೆ ಮಾಡಬೇಕು ತಾನೆ. ಇವತ್ತಿನ ದಿವಸ ಅವರು ಲಿಂಗಾಯತ ಪ್ರತ್ಯೇಕ ಅಂದಾಗ ಬಸವ ತತ್ವವನ್ನ ಅವರು ಆಚರಣೆ ಮಾಡಲೇಬೇಕು. ನಿಜಾನ? ಬಸವ ತತ್ವದ ಮೊದಲ ಸಿದ್ಧಾಂತ ಗುಡಿ ಇಲ್ಲ, ಗುಂಡಾರ ಇಲ್ಲ, ದೇವರಿಲ್ಲ, ಯಾವುದೇ ಮಠಾಧೀಶರು ಇಲ್ಲ ಅಂತ. ನಿಜಾನ? ಇದೇ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಇಡೀ ಗುಡಿ ಗುಂಡರ ಸ್ವಾಮೀಜಿಗಳಿಗೆ ದರ್ಶನಕ್ಕೆ ನೀರೇ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಏನಿದ್ರ ಅರ್ಥ? ಶುಲ್ಕ ಒಂದು ಓಟಿಗೋಸ್ಕರ ತಾವು ಈ ಧರ್ಮ ಒಡೆಯುವ ಕೆಲಸ ಏನು ಮಾಡ್ತಿದ್ದೀರಿ, ಇದು ತಪ್ಪು ಅನ್ನೋ ಮಾತನ್ನು ಕೂಡ ಇವತ್ತಿನ ದಿವಸ ಈ ವೇದಿಕೆ ಮೇಲೆ ಮುಖಾಂತರ ಹೇಳುತ್ತಾ ಯಾರು ಸಮಾಜವನ್ನು ಒಡೆಯುತ್ತಿದ್ದಾರೆ ಅಂತವರಿಗೆ ಬುದ್ಧಿ ಕಲಿಸುವ ಪಾಠವನ್ನು ಎಲ್ಲ ಪೂಜ್ಯರು ಬುದ್ಧಿ ಕಲಿಸುವ ಕೆಲಸ ಮಾಡಬೇಕು ಎಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹೊಸಪೇಟೆಯ ಹಂಪಿ ಹೇಮಕೂಟದ ಮಠದ ಸಂಗನ್ ಬಸವ ಮಹಾಶಿವಯೋಗಿಗಳು ಕರೆ ನೀಡಿದರು. ಯಾಕಂದ್ರೆ ನಾವು ಬಹಳ ವಿಚಾರ ಮಾಡಿ ಮಾಡಬಾರ್ದು. ಅಂತರಂಗದೊಳಗೆ ನಾವು ಸಂಘಟನೆ ಮಾಡಿ ಯಾರಿಗೆ ಬುದ್ಧಿ ಕಲಿಸೋದಲ್ಲ ಅವ್ರು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇನ್ನೊಂದು ಹೇಳಕ್ಕೆ ಬಂದಿರಬಾರ್ದು, ಇನ್ನೊಂದು ಮಾತಾಡಕ್ಕೆ ಬಂದಿರಬಾರ್ದು ಅನ್ನೋ ಹಾಗೆ ಬುದ್ಧಿ ಕಲಿಸ್ಬೇಕು. ಈ ಬುದ್ಧಿ ಕಲಿಸುವಿಕೆಯನ್ನ ಎಲ್ಲ ಪೂಜ್ಯ ಮಹಾಸ್ವಾಮಿ ಮುಂದಾಗಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಪ್ರಸಂಗದಲ್ಲಿ ಹೇಳಿ ಅವರಿಗೆಲ್ಲ
ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಜನತೆಗೆ ಅನ್ನಭಾಗ್ಯ, ಕ್ಷೀರಭಾಗ್ಯ, ಶಾದಿ ಭಾಗ್ಯ ಕೊಟ್ಟಿದ್ದಾರೆ. ಇಂತಹ ಭಾಗ್ಯದ ಗೋಪುರಕ್ಕೆ ವಿಚ್ಛೇದನ ಭಾಗ್ಯ ಎಂಬ ಕಳಶ ಇಟ್ಟು ರಾಜ್ಯದ ಪ್ರತಿಯೊಬ್ಬರಿಗೆ ನೋವನ್ನುಂಟು ಮಾಡಿದೆ ಎಂದು ಬಂಧನಾಳದ ವೃಷಭಲಿಂಗ ಮಹಾಶಿವಯೋಗಿಗಳು ಹೇಳಿದರು. ನಮಗೆ ಹಲವಾರು ಭಾಗ್ಯಗಳನ್ನ ಕೊಟ್ಟೆ, ಅನ್ನಭಾಗ್ಯ ಆಗಿರ್ಬೋದು, ಕ್ಷೀರಭಾಗ್ಯ ಆಗಿರ್ಬೋದು, ಶಾದಿ ಭಾಗ್ಯ ಆಗಿರ್ಬೋದು, ಹೀಗೆ ಹಲವಾರು ಭಾಗ್ಯಗಳ ಗೋಪುರವನ್ನ ಕಟ್ಟಿರ್ತಕ್ಕಂತಹ ಸರ್ಕಾರ ಆ ಗೋಪುರಕ್ಕೆ ಕಳಸ ಇರಲಿಲ್ಲ. ಆ ಗೋಪುರಕ್ಕೆ ಕಳಸವನ್ನು ಕೂಡ ಇವತ್ತು ಈ ಸರ್ಕಾರ ಇಟ್ಟೈತಿ. ಯಾವ ಗೋಪುರ, ಆ ಗೋಪುರಕ್ಕೆ ಯಾವ ಕಳಸ ಇಟ್ಟೈತಿ ಅಂತ ಕೇಳಿದ್ರೆ ವೀರಶೈವ ಜೊತೆಗೆ ಲಿಂಗಾಯತ ಅನ್ನುವಂಥದ್ದನ್ನ ಪ್ರತ್ಯೇಕ ಮಾಡಿ ವಿಚ್ಛೇದನ ಭಾಗ್ಯ ಅನ್ನುವಂಥ ಕಳಸವನ್ನ ಈ ಸರ್ಕಾರ ಇಟ್ಟಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ನೋವಾಗೈತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆ ದಿಶೆಯೊಳಗೆ ಇವತ್ತು ಇಲ್ಲಿ ಆಗಿ ಹೋಗಿರುವಂಥ ವಿಜಯಪುರ ಜಿಲ್ಲೆಯೊಳಗೆ ಧರ್ಮವನ್ನು ಒಡೆಯುವ ಕೆಲಸ ಮಾಡುತ್ತಿರುವ ಸಚಿವ ಎಂಬಿ ಪಾಟೀಲರಿಗೆ ನೀರಿಳಿಸುವ ಕಾರ್ಯ ಬಬಲೇಶ್ವರ ಮತಕ್ಷೇತ್ರದ ಜನ ಮಾಡ್ತಾರೆ ಎಂದು ಬಬಲೇಶ್ವರದ ಬೃಹನ್ ಮಠದ ಡಾಕ್ಟರ್ ಮಹಾದೇವ ಶಿವಾಚಾರ್ಯರು ಎಂದರು. ಆಹ್ವಾನವನ್ನು ಇಟ್ಕೊಂಡಿದ್ದೀವಿ. ಆವಾಗ ತಾಯಿ ಅದ್ರ ನಾಯಕಿ ಅದೆಲ್ಲ ಮಾಡಕ್ ಹೋಗಲ್ವ, ಇದು ನಾವು ಸಾಹೇಬ್ ಹೇಳ್ದಂಗೆ ಅದ್ರ ಬಬಲೇಶ್ವರ ಮತಕ್ಷೇತ್ರದ ಭಕ್ತರಿಗೆ ಬಿಟ್ಟು ಅದು ಏನು ಅವ್ರಿಗೆ ಗದ್ದುಗೆ ಜಾಗ, ಅವ್ರಿಗೆ ನಾರಿನ ಗದ್ದುದಾಳ, ಅವ್ರನ್ನ ನೀರಿಳಿಸುವಂತಹ ಕಾರ್ಯ ಬಬಲೇಶ್ವರ ಮತಕ್ಷೇತ್ರದ ಭಕ್ತರು ಮಾಡ್ತಾರ. ಇವತ್ತು ಕೆಳಗೆ ಅದನ್ನು ಸೇವೆಯನ್ನು ಇಟ್ಕೊಂಡು ಸೇವೆ ತೀರ್ಸಿರ್ತಾರೆ. ಅದಕ್ಕೆ ಹೆಚ್ಚಿಗೆ ಯಾರು ನಾವು ಚಿಂತೆ ಮಾಡಬೇಕಾದಂತ ಮಾತನ್ನ ಹೇಳಿದ್ರು. ಒಂದಿಗೆ ಈ ಕಾರ್ಯಕ್ರಮದಲ್ಲಿ ರಂಭಾಪುರಿ ಪೀಠದ ಜಗದ್ಗುರು ವೀರಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು, ಶ್ರೀಶೈಲ್ ಪೀಠದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರು, ಕಾಶಿಪೀಠದ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರು, ಸಿಂದಗಿಯ ಪ್ರಭು ಸಾರಂಗದೇವ್ ಶಿವಾಚಾರ್ಯರು ಸೇರಿದಂತೆ ಹಲವು ಮಠಾಧೀಶರು ಪಾಲ್ಗೊಂಡಿದ್ದರು. ಭೀಮಾ ತೀರದಲ್ಲಿ ಅಕ್ರಮ ಚಟುವಟಿಕೆ ತಡೆಗಟ್ಟಲು ಇಂಡಿ ಪಟ್ಟಣದ ಪೊಲೀಸರು ರೌಡಿ ಶೀಟರ್ ಮನೆಗಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಪೊಲೀಸರು ರೌಡಿಗಳು ಬಳಸುತ್ತಿರುವ ವಾಹನಗಳ ದಾಖಲಾತಿ, ಅಕ್ರಮ ಶಸ್ತ್ರಾಸ್ತ್ರಗಳ ಶೋಧ ನಡೆಸಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ಹಾಗೂ ಸಿಂದಗಿ ತಾಲೂಕಿನ ಭೀಮಾ ತೀರದ ರೌಡಿ ಶೀಟರ್ಗಳ ಮನೆಗಳ ತಪಾಸಣೆ ಕಾರ್ಯಾಚರಣೆಯಲ್ಲಿ ಇಂಡಿ ಪೊಲೀಸ್ ಠಾಣೆಯ ಡಿವೈಎಸ್ಪಿ ರವೀಂದ್ರ ಶೀರೂರ್ ನೇತೃತ್ವದ ತಂಡದವರು ಭಾಗವಹಿಸಿದ್ದರು. ಈ ಕಾರ್ಯಾಚರಣೆಯಲ್ಲಿ ಪೊಲೀಸರು ರೌಡಿ ಶೀಟರ್ ಮನೆಯಲ್ಲಿನ ಅಕ್ರಮ ಶಸ್ತ್ರಾಸ್ತ್ರಗಳ ಶೋಧ ಕಾರ್ಯ ನಡೆಸಿದ್ದಾರೆ. ಇದಲ್ಲದೆ ಮಹತ್ವದ ದಾಖಲಾತಿ ಪರಿಶೀಲನೆ ನಡೆಸಿದ್ದಾರೆ. ಸಮೀರಾ ಕೆಳಗಡೆ ಎಬ್ಬಿಸ್ತಾರೆ ನೋಡ್ರಿ, ಮನ್ಯಾಗ ಎಬ್ಬಿಸಿ ಕೆಳಗಡೆ ಇಲ್ಲಿ ಮಾಡ್ಬೇಕು ಎಲ್ಲ ಮುಂದೆ. ಇಲ್ಲಿ ಬಿಜಾಪುರ ಇರ್ತಂತೆ ಎಲ್ಲ ಮನೆಯಾಗ ಯಾರು ಇರೋದಿಲ್ಲ, ಅವ್ರು ಹೋಗೋದಿಲ್ಲ. ಇಲ್ಲಿ ಬಿಜಾಪುರ ಇರುತ್ತೆ. ಸಮೀರ ಯಾವ ಅಲ್ಯಾಕ ಯಾರಿಗೆ ಯಾರಿಗೆ
ಅವನ ಮಗನಿಗೆ ನೀವೇನಾಗಬೇಕು ಅವನಿಗೆ? ಏನಿಲ್ಲ, ಅವನಿಗೆ ಚೆಕ್ ಮಾಡಿ ಬಂದಿದ್ವಿ ಎಲ್ಲಿದ್ದಾರೆ ಅಂತೇಳಿ. ಅದೇನು ಮನ್ಯಾಗ ಒಳಗದ ಚೆಕ್ ಮಾಡಿ ಅದೇ ಅದಕ್ಕೆ ಎಷ್ಟು ಜನ ಇರ್ತಾರೆ ಮನೆಯಲ್ಲಿ? 3 ಮಂದಿ. ಯಾರ್ಯಾರು? ಒಬ್ಬನೇ ಮಗನ? ಯಾರ್ಯಾರು? ಹಾಂ. ಏನು ಮಾಡ್ತಾನೆ ನೀವು? ಸಮೀರ್ ಏನು ಮಾಡ್ತಾನೆ? ಸಮೀರ್ ಏನು ಕೆಲಸ ಮಾಡ್ತಾನೆ? ಯಾಕೆ ಲಪಡ ಮಾಡಕ್ಕೆ ಬಿಟ್ರು ನಿಮಗೆ? ಕೇಸ್ ಹಾಕಿ ಒಳಗೆ ಹೋದಾಗ ಬೇಲ್ ಮಾಡ್ಕೊಂಡು ಬರ್ತಾರೆ, ಅದಕ್ಕೆ ಮಾಡ್ತಾರೆ. ಬಿಟ್ಬಿಡ್ಬೇಕು ಅವ್ರಿಗೆ. ಮತ್ತೆ ಯಾರು ಬೇಲ್ ಯಾರು ಮಾಡ್ತಾರೆ? ಇಲ್ಲೇ ಇರ್ತಾರೆ. ಸಮೀರ್ ರೂಮ್ ಯಾರು? ಇಲ್ಲೇ ಇರ್ತಾನ? ಇಲ್ಲೇ ಇರ್ತಾರ ಒಳಗೆ? ಹೋಗಿ ಒಳಗೆ ಬರ್ರಿ, ನೀವು ಬರ್ರಿ. ಲೈಟ್ ಹಾಕಿ ಬರ್ರಿ, ನೀವು ಬರ್ರಿ, ಒಳಗೆ ಬರ್ರಿ. ಲೈಟ್ ಹಾಕಿ ಬರಪ್ಪ. ಹೌದು ಬನ್ನಿ. ಚೆಕ್ ಮಾಡಿ. ಕೆಲಸ ಮಾಡ್ತಾರೆ ನೀವು? ಅದು ಡ್ರೈವರ್. ಸ್ವಂತ ಗಾಡಿ ಯಾರು? ಟಿವಿಎಸ್ ಯಾವ ಗಾಡಿ ಇದು? ಹಾಂ, ಚಾವಿ ಇದೆ. ಹಾಂ, ಸೈಕಲ್ ಮುಟ್ಟಿ ಬಂದ ನಂತರ ಕರ್ಕೊಂಬರ್ಬೇಕು ಸ್ಟೇಷನ್ಗೆ. ಅವನಿಗೆ ಬಂದ ನಂತರ ಕರ್ಕೊಂಬರ್ಬೇಕಂದ್ರೆ ಸಮೀರ್ಗೆ ಚೆಕ್ ಮಾಡಿದ ಇಲ್ಲಿ ಯಾರು ಇರ್ತಾರೆ ಇಲ್ಲಿ? ಅವ್ರ ಅಣ್ಣ ಇನ್ನೂ ಬನ್ನ ಎಲ್ಲಮ್ಮ ಅವ್ರು ಇದಾರ? ನಿಮ್ಮ ಮನೆಯವರು ಎಲ್ಲಿ ಹೋಗಿದಾರ್ರಿ? ನಿಮ್ಮ ಮನೆಯವ್ರು ಯಾವ ಊರು ಹೋಗಿದಾರ ಗೊತ್ತಿಲ್ಲ? ಏನ್ ಕೆಲಸ ಮಾಡ್ತಾರೆ? ಯಾವುದು? ಪೇಂಟಿಂಗ್. ಆಯ್ತು, ಬಂದಂದ್ರೆ ಕರ್ಕೊಂಬರ್ರಿ. ಹಾಂ, ಏನ್ ಹೆಸರು ನಿಮ್ದು? ರಜಾಕ್. ಬಂದಂದ್ರೆ ಕರ್ಕೊಂಬರ್ರಿ.
ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಮಾನ್ಯತೆಗಾಗಿ ಹೋರಾಟ ನಡೆಸುತ್ತಿರುವುದನ್ನು ಖಂಡಿಸಿ ವೀರಶೈವ ಲಿಂಗಾಯತರು ಹಮ್ಮಿಕೊಂಡ ಬಹಿರಂಗ ಸಮಾವೇಶಕ್ಕೆ ಪಂಚಪೀಠಾಧೀಶರನ್ನು ಸ್ವಾಗತಿಸಲು ನಾನಾ ಭಾಗದ ಸಾವಿರಾರು ಮಹಿಳೆಯರು ಪೂರ್ಣ ಕುಂಭಮೇಳ ನಡೆಸಿ ವಿರಾಟ ಶಕ್ತಿ ಪ್ರದರ್ಶಿಸಿದರು. ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ದರ್ಬಾರ್ ಮೈದಾನದವರೆಗೆ ನಡೆದ ಬೃಹತ್ ಕುಂಭಮೇಳದಲ್ಲಿ ಜಿಲ್ಲೆಯ ನಾನಾ ಭಾಗದ ವೀರಶೈವರು ಸೇರಿದಂತೆ ವಿವಿಧ ಸಮುದಾಯದ ಜನರು ಭಾಗವಹಿಸಿ ಒಂದೆಡೆ ಮೆರವಣಿಗೆ ಮೆರುಗು ತಂದರೆ ಮತ್ತೊಂದೆಡೆ ಸಚಿವ ಎಂಬಿ ಪಾಟೀಲರ ವಿರುದ್ಧ ಮಹಿಳಾ ಶಕ್ತಿಯನ್ನೇ ಪ್ರದರ್ಶಿಸಿದರು. ಮತ್ತು ಬೇಲೂರಿಗೆ ಮುಟ್ಟುವವರಿಗೆ ವೀರಶೈವ ಲಿಂಗಾಯತ ಒಂದೇ ಎಂಬ ಸಂದೇಶ ಇಡೀ ಜಗತ್ತಿಗೆ ಮುಟ್ಟುವವರಿಗೆ ಎಲ್ಲರೂ ಘೋಷಣೆಗಳನ್ನು ಜೋರಾಗಿ ಹೋಗಬೇಕಾಗಿರುವಂತೆ ಈ ಕುಂಭಮೇಳದಲ್ಲಿ ಸುಮಾರು 4,000 ಜನ ಮಹಿಳೆಯರು ಭಾಗವಹಿಸಿದ್ದಾರೆ. ಈ ಮೂಲಕ ಧರ್ಮವನ್ನು ಒಡೆಯುವುದನ್ನು ಮಹಿಳೆಯರು ವಿರೋಧಿಸಿದ್ದಾರೆ. ನಾವು ಎಂದು ಧರ್ಮವನ್ನು ಒಡೆಯುವ ಕೆಲಸಕ್ಕೆ ಬಿಡುವುದಿಲ್ಲ ಎಂದು ತಡವಲ್ಗಾದ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರು ಹೇಳಿದರು. ಲಿಂಗಾಯತ ಸನಾತನ ಪರಂಪರೆಯನ್ನು ನಾವು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ವೀರಶೈವ ಲಿಂಗಾಯತ ಬೇರೆ ಇಲ್ಲ, ಎಲ್ಲವೂ ಕೂಡ ಒಂದೇ ಅನ್ನುವಂಥದ್ದನ್ನು ನಾವು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಬೇಕು ಅಂತೇಳಿ ನಮ್ಮ ಭಕ್ತ ಸಂಕುಲವನ್ನು ತೆಗೆದುಕೊಂಡು ಇಡೀ ಜಂಗಮ ಸಮಾಜ ಮತ್ತು ಇಡೀ ವೀರಶೈವ ಲಿಂಗಾಯತ ಸಮುದಾಯವನ್ನು ಒಳಗೊಂಡು ಈ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಎತ್ತಿನ ಬಂಡಿಗೆ ಗೂಡ್ಸ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಒಂದು ಎತ್ತು ಮೃತಪಟ್ಟರೆ ಓರ್ವ ವ್ಯಕ್ತಿ ಇನ್ನೊಂದು ಎತ್ತು ಗಾಯಗೊಂಡ ಘಟನೆ ವಿಜಯಪುರ ತಾಲೂಕಿನ ಬಬಲೇಶ್ವರ ಬಳಿ ನಡೆದಿದೆ. ರಸ್ತೆ ಅಪಘಾತದಲ್ಲಿ ಮೂಕ ಪ್ರಾಣಿಗಳು ಬಲಿಯಾಗುತ್ತಿರುವ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚುತ್ತಿವೆ. ವಿಜಯಪುರ ತಾಲೂಕಿನ ಬಬಲೇಶ್ವರ ಸಮೀಪದ ಕ್ಯಾಮನ್ಕದ್ದಿ ಹತ್ತಿರ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಎತ್ತಿನ ಬಂಡಿಗೆ ಇದೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಗೂಡ್ಸ್ ವಾಹನ ಡಿಕ್ಕಿ ಹೊಡೆದಿದೆ. ಪರಿಣಾಮ ಈ ಅಪಘಾತದಲ್ಲಿ ಎತ್ತಿನ ಬಂಡಿಯನ್ನು ಎಳೆಯುತ್ತಿದ್ದ ಒಂದು ಎತ್ತು ಸ್ಥಳದಲ್ಲೇ ಸಾವನ್ನಪ್ಪಿದರೆ ಈ ಎತ್ತಿನ ಬಂಡಿಯಲ್ಲಿ ಸಂಚರಿಸುತ್ತಿದ್ದ 57 ವರ್ಷದ ಗುರುಕೋಡ್ ಬಿರಾದರ್ ಗಾಯಗೊಂಡಿದ್ದಲ್ಲದೆ ಇನ್ನೊಂದು ಎತ್ತು ಕೂಡ ಗಂಭೀರವಾಗಿ ಗಾಯಗೊಂಡಿದೆ. ಈ ಕುರಿತು ಬಬಲೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರ ನಗರವೂ ಸೇರಿದಂತೆ ಜಿಲ್ಲೆಯ ಎಲ್ಲೆಡೆ ರಾಮನವಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಈ ನಿಮಿತ್ತ ನಾನಾ ಭಾಗದ ಭಕ್ತರು ಶ್ರೀರಾಮಚಂದ್ರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದರು.
ವಿಜಯಪುರ ಜಿಲ್ಲೆಯ ಎಲ್ಲೆಡೆ ರಾಮನವಮಿಯ ಅಂಗವಾಗಿ ಭಕ್ತರು ಶ್ರೀರಾಮಚಂದ್ರನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ನಗರದ ರಾಮ ಮಂದಿರದಲ್ಲಿ ರಾಮನವಮಿಯ ಅಂಗವಾಗಿ ಭಕ್ತರು ರಾಮಾಯಣ ಪಠಣ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಹಲವು ಮಹಿಳೆಯರು ಭಾಗವಹಿಸಿ ಸಂಪ್ರದಾಯದಂತೆ ಸಾಮೂಹಿಕವಾಗಿ ರಾಮಾಯಣ ಗ್ರಂಥ ಪಠಣ ಮಾಡಿದರು. ಶ್ರೀರಾಮಚಂದ್ರನ ಮಹಿಮೆ ಅಪಾರ. ಶ್ರೀರಾಮಚಂದ್ರನು ಏಕಪತ್ನಿ ವೃತ್ತ ಪಾಲಿಸಿದವರು. ಇವರ ಆದರ್ಶ ಗುಣಗಳು ಎಲ್ಲ ಭಕ್ತರು ಅಳವಡಿಸಿಕೊಳ್ಳಬೇಕು ಎಂದು ರಾಮ ಭಕ್ತರಾದ ತುಳಸಿದಾಸ್ ತೋಷ್ನಿವಾಲ್ ಹೇಳಿದರು. ಒಂದು ಸತ್ಯವಾದಿ ರಾಜ ಮತ್ತು ಏಕಪತ್ನಿ ವ್ರತಧಾರಿ ರಾಮ ಮತ್ತು ಈ ರಾಮ ಮಂದಿರದಲ್ಲಿ ಭಾಳ ಮಂದಿ ಬರ್ತಾರೆ. ಅವ್ರು ಭಾಳ ಮಂದಿಗೆ ತಮ್ಮ ತಮ್ಮ ಕೆಲಸನೂ ಆಗಿದ್ದಾವೆ. ನಾವು ಎಲ್ಲರೂ ಬರಬೇಕಾಗಿ ನಮ್ಗೆ ಸಾರ್ವಜನಿಕ ಶೌಚಾಲಯಕ್ಕಾಗಿ ಆಗ್ರಹಿಸಿ ಮಹಿಳೆಯರು ಪ್ರತಿಭಟನೆ ನಡೆಸಿದ ಘಟನೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ನಡೆದಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ಮಹಿಳೆಯರು ಶೌಚಕ್ಕೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಗ್ರಾಮದ ಮಹಾಲಕ್ಷ್ಮಿ ದೇವಸ್ಥಾನದ ಸುತ್ತಲಿನ ನಿವಾಸಿಗಳು ತಮಗೆ ಶೌಚಾಲಯ ನಿರ್ಮಿಸಿಕೊಡುವಲ್ಲಿ ಸರ್ಕಾರ ದಿವ್ಯ ನಿರ್ಲಕ್ಷ್ಯ ತೋರಿಸಿರುವುದನ್ನು ಖಂಡಿಸಿ ಇರುಳು ಹೊತ್ತಿನಲ್ಲೇ ಕೈಯಲ್ಲಿ ಚೊಂಬು ಹಿಡಿದು ಪ್ರತಿಭಟನೆ ನಡೆಸಿದರು. ಹಲವು ವರ್ಷಗಳೇ ಕಳೆದರೂ ಸರ್ಕಾರ ನಮಗೆ ಶೌಚಾಲಯ ನಿರ್ಮಿಸಿಲ್ಲ. ಇದರಿಂದಾಗಿ ಇಲ್ಲಿನ ಮಹಿಳೆಯರು ನಿತ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇದರಿಂದ ಬೇಸತ್ತ ನಾವು ಶೌಚಾಲಯ ನಿರ್ಮಿಸದ ಸರ್ಕಾರಕ್ಕೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮತ್ 10 ವರ್ಷ MLA ಆಗಿ ಹೋಗ್ಯಾರ. ಮತ್ ನಿಮ್ಗೊಂದು ಸಂಡಾಸ್ ರೂಮ್ ಕಟ್ಟಿ ಕೊಡುವತ್ ನೀವು ಹೇಳಿದ್ರೆ ಮಾತಾಡ್ರಿ. MLA ಬಗ್ಗೆ ಏನು ಊರಿಗೆ ಅಧ್ಯಕ್ಷರು ಇದ್ರು ಯಾರು ನಮಗೆ ಹೆಣ್ಮಕ್ಳಿಗೆ ಮರದಿ ಮಾಡಿಕೊಟ್ಟಿಲ್ಲ. ಈಗ ಇಲೆಕ್ಷನ್ ಚೇರ್ಮನ್ ಅಧ್ಯಕ್ಷರು MLA MP ಅವರು ಒಟ್ಟೆ ತಾಂಬಾದೂರಿಗೆ ಹೆಣ್ಮಕ್ಳಿಗೆ ಮರದಿ ಅಂತಿರಲಿಲ್ಲ. ಓಟ್ ಹಾಕತ್ತ ಮನೆಗೆ ಬರ್ತಿದ್ದೇವು. ಒಬ್ಬವ್ರ ಮನ್ಯಾಗ 4-5 ಓಟ್ ಇರ್ತಾವ. ಗಂಡದವ್ರು ಮಕ್ಕಳು ಈಗ ಕೈ ಮುಕ್ಕೋತ್ ಬರ್ತೀರಿ ನೀವು ನಮ್ಮ ಮನೆಗೆ. ನಾವು ಈ ಸಾರಿ ಎಲ್ಲರಿಗೆ ನಿಮ್ಗೆ ಜಗತ್ತೆ ನಾವು ಕೈ ಮುಗಿದು ಹೇಳ್ತಿದ್ದೇವೆ, ಹೆಣ್ಮಕ್ಳಿಗೆ ತಾಂಬಾದೂರಿಗೆ ಮರದಿ ಮಾಡಿ ಕೊಡ್ರಿ. ಇನ್ನು ಮ್ಯಾಲ ಒಟ್ಟೆ ಓಟ್ ಯಾವರೇ ಮನೆಗೆ ಓಟ್ ಬಂದವನಿಗೆ ನಾವು ಕಟ್ಟಿದೇವಲ್ಲಿ ಲೈಟ್ ಕಂಬಕ್ಕೆ ಸರ ಮಾಡಿ ಚಪ್ಪಲ್ ಹೂವಿನ ಹಾರ ಕಳಿಸ್ತೀವಿ. ಯಾವ ಓಟ್ ಹತ್ತು ಬರ್ತೀರಿ ಅವು ಹಾಕಿ ಮಾತ್ರ ಕಳಿಸ್ತೀವಿ. ನಾವು ಏನು ಮರದಿ ನೀವು ಮಾಡ್ತೀರಿ ನಿಮಗೆ ನಾವು ಮರದಿ ಮಾಡಿ ನಿಮಗೆ ಇಲೆಕ್ಷನ್ ನಾವು ಗೆದ್ದು ನಾವು ಮೆರೆಸ್ತಿದ್ದೆವು. ಈಗ ನಮಗೆ ಎಷ್ಟು ಮರದಿ ಕೊಡ್ತೀರಿ ನೀವು ಬರ್ತೀರಿ. ನಾವು ನಮ್ಮ ದೇಶ ನೀವು ಬರ್ತೀರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತವರು ಜಿಲ್ಲೆಗೆ ಬಂದ ಯತ್ನಾಳ್ಗೆ ಮೆರವಣಿಗೆ ಸ್ವಾಗತ. ರಥವೇರಿ ರಾಮನವಮಿಗೆ ಚಾಲನೆ ನೀಡಿದ ಯತ್ನಾಳ್. ಅಭಿಮಾನಿಗಳಿಂದ ಕಿಕ್ಕಿರಿದು ತುಂಬಿದ SS ರಸ್ತೆ. ಸಚಿವ MB ಪಾಟೀಲ್ ಕೈಗೆ ಸಿಕ್ಕರ ಪೀಸ್ ಮಾಡ್ತೀವಿ. ವಿಜಯಪುರದ ವೀರಶೈವಲಿಂಗ ಸಮಾವೇಶದಲ್ಲಿ ಬಹಿರಂಗ ಸವಾಲು ಹಾಕಿದ ದಿವ್ಯಾ ಹಾಗರ್ಗಿ. ರೌಡಿ ಶೀಟರ್ ಮನೆಯ ಮೇಲೆ ದಾಳಿ ನಡೆಸಿದ ಪೊಲೀಸರು. ಭೀಮಾ ತೀರ್ಥದಲ್ಲಿ ಇಂಡಿ ಪೊಲೀಸರ ಬಿರುಸಿನ ಕಾರ್ಯಾಚರಣೆ. ಅಕ್ರಮ ಶಸ್ತ್ರಾಸ್ತ್ರ ಶೋಧ ನಡೆಸಿದ ಪೊಲೀಸರು. ಕುಂಭಮೇಳ ನಡೆಸಿ ಶಕ್ತಿ ಪ್ರದರ್ಶಿಸಿದ ವೀರಶೈವ ಲಿಂಗಾಯತರು. ವಿಜಯಪುರದಲ್ಲಿ ನಡೆದ ಬೃಹತ್ ಕುಂಭಮೇಳದಲ್ಲಿ ಭಾಗವಹಿಸಿದ ಸಾವಿರಾರು ಮಹಿಳೆಯರು. ಎತ್ತಿನ ಬಂಡಿಗೆ ಗೂಡ್ಸ್ ವಾಹನ ಡಿಕ್ಕಿ. ಬಬಲೇಶ್ವರ ಬಳಿ ನಡೆದ ಘಟನೆ. ಸ್ಥಳದಲ್ಲಿ ಒಂದು ಎತ್ತು ಸಾವು, ಇನ್ನೊಂದಕ್ಕೆ ಗಾಯ.
ಜಿಲ್ಲೆಯ ಎಲ್ಲೆಡೆ ರಾಮನವಮಿಯ ಸಂಭ್ರಮ. ವಿಜಯಪುರದ ರಾಮ ಮಂದಿರದಲ್ಲಿ ಭಕ್ತರಿಂದ ನಡೆಯಿತು ಸಾಮೂಹಿಕ ರಾಮಾಯಣ ಗ್ರಂಥ ಪಠಣ. ಇದಿಷ್ಟು ಇವತ್ತಿನ ಸುದ್ದಿ. ಲೇಟೆಸ್ಟ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ KTV ನ್ಯೂಸ್. ಸುದ್ದಿ ನೇರ ನಿರಂತರ.